ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ಕ್ಯಾಪ್ಟನ್ಸಿ ಓಟದಲ್ಲಿ ಕೆಲವೊಂದು ಬಿಗ್ ಟ್ವಿಸ್ಟ್ ಇದೆ ಅಂತ ಹೇಳ್ಬೋದು. ಕ್ಯಾಪ್ಟನ್ಸಿ ಓಟದಲ್ಲಿ ಅಶ್ವಿನಿಗೆ ಸಪೋರ್ಟ್ ಮಾಡಿದಂತಹ ರಕ್ಷಿತಾ ಧ್ರುವಂತು ಮನೆಯಲ್ಲಿದ್ದಂತ ಕಂಟೆಸ್ಟೆಂಟ್ ಗಳ ನಿರ್ಧಾರ ಏನಾಗಿದೆ, ಬಿಗ್ ಬಾಸ್ ಮನೆ ಮುಂದಿನ ಕ್ಯಾಪ್ಟನ್ ಯಾರಾಗಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರ, ಮೊದಲಿಗೆ ಈ ಒಂದು ವಾರದ ಕ್ಯಾಪ್ಟನ್ ಆಗಿ ಧನುಷ್ ಅವರು ಆಯ್ಕೆ ಆಗಿದ್ದಾರೆ. ಸೊ ಈ ಒಂದು ಪ್ರೋಸೆಸ್ ನೀವು ನೋಡಿರೋ ಪ್ರೋಮೋದಲ್ಲಿರುವಂತ ಒಂದು ಆಟ ಅಥವಾ ಟಾಸ್ಕ್ ನ ಮೂಲಕ ಆಯ್ಕೆ ಆಗಿರೋದಲ್ಲ. ಆ ಒಂದು ಟಾಸ್ಕ್ ನಲ್ಲಿ ಉಸ್ತುವಾರಿ ಅಥವಾ ಧನುಷ್ ಅವ್ರ ಕಡೆಯಿಂದ ಮಿಸ್ಟೇಕ್ ಆದ್ಮೇಲೆ ಬಿಗ್ ಬಾಸ್ ಅವರೊಂದು ವಿಟಿಯನ್ನ ಪ್ಲೇ ಮಾಡಿ ನಿಜವಾಗ್ಲೂ ಸರಿಯಾದಂತ ರೀತಿಯಲ್ಲಿ ಧನುಷ್ ಅವರು ಕ್ಯಾಪ್ಟನ್ಸಿ ಓಟದಲ್ಲಿ ಜಯಶೀಲರಾಗಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ಮೇಲೆ ಮನೆಯಲ್ಲಿದ್ದಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಬಿಗ್ ಬಾಸ್ ಅವರು ತಮ್ಮ ಒಪಿನಿಯನ್ ಪ್ರಕಾರ ಯಾರು ಮುಂದಿನ ಕ್ಯಾಪ್ಟನ್ ಆಗ್ಬೇಕು, ಏನ್ ಅನಿಸ್ತಾ ಇದೆ ಈ ಒಂದು ಟಾಸ್ಕ್ ನಲ್ಲಿ, ಈ ಒಂದು ತಪ್ಪಾಗಿದ್ದಲ್ಲಿ ಇದಕ್ಕೆ ಏನು ಶಿಕ್ಷೆ ಕೊಡೋಣ ಅಂತ ನೀವೇ ನಿರ್ಧಾರ ತಗೊಳ್ಳಿ ಅಂತ ಬಿಗ್ ಬಾಸ್ ಅವರು ಮನೆಯಲ್ಲಿದ್ದ ಕಂಟೆಸ್ಟೆಂಟ್ ಗಳ ಒಪಿನಿಯನ್ ಕೇಳಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಅವರು ಇಬ್ರು ಸಹ ಅಶ್ವಿನಿ ಗೌಡ ಅವರು ಮುಂದಿನ ಕ್ಯಾಪ್ಟನ್ ಆಗ್ಬೇಕು, ಯಾಕೆಂದ್ರೆ ಧನುಷ್ ಅವರು ಆಟದಲ್ಲಿ ತಪ್ಪು ಮಾಡಿದ್ದಾರೆ ಅಂಡ್ ಅಶ್ವಿನಿ ಗೌಡ ಅವರು ಮೊದಲ ಬಾರಿಗೆ ಕ್ಯಾಪ್ಟನ್ ಆಗ್ತಾ ಇರೋದ್ರಿಂದ ಅವರ ಕ್ಯಾಪ್ಟನ್ಸಿ ಯಾವ ತರ ಇರುತ್ತೆ ಅನ್ನೋದು ಸಹ ನೋಡ್ಬೇಕು, ಎಲ್ಲರೂ ಸಹ ಅವಕಾಶ ಕೊಡಬೇಕು ಅನ್ನೋದು ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಅವರ ಅಭಿಪ್ರಾಯ. ಬಟ್ ಮನೆಯಲ್ಲಿರೋದು ಎಲ್ಲಾ ಕಂಟೆಸ್ಟೆಂಟ್ ಸಹ ಟಾಸ್ಕ್ ಅನ್ನ ನಾವು ಒಂದೇ ಮಾನದಂಡವಾಗಿ ಇಟ್ಕೊಂಡು ಇಲ್ಲಿ ಕ್ಯಾಪ್ಟನ್ಸಿ ನಿರ್ಧಾರ ಮಾಡೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಇನ್ ಕೇಸ್ ಏನಾದ್ರೂ ರಾಶಿಕಾ ಅವರು ಆ ಒಂದು ಸಂದರ್ಭದಲ್ಲಿ ತಪ್ಪಾಗಿದೆ ಧನುಷ್ ಅಂತ ಒಂದು 10 ಸೆಕೆಂಡ್ಗಳು ಫ್ಯೂಸ್ ಮಾಡಿದ್ರು ಸಹ ಧನುಷ್ ಅವರ ಆಟವನ್ನ ಕಂಪ್ಲೀಟ್ ಮಾಡ್ತಾ ಇದ್ರು, ಮುಂದಿನ ಕ್ಯಾಪ್ಟನ್ ಆಗಿ ಧನುಷ್ ಅವರನ್ನ ಆಯ್ಕೆ ಆಗ್ತಾ ಇದ್ರು. ಸೊ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಅವರಿಗೆ ಕ್ಯಾಪ್ಟನ್ಸಿ ಪಟ್ಟವನ್ನ ಕೊಡೋದು ತಪ್ಪಾಗುತ್ತೆ. ಅದೇ ಉದ್ದೇಶಕ್ಕೆ ಓವರ್ ಆಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಕೆಲಸ, ವ್ಯಕ್ತಿತ್ವ, ಕ್ಯಾಪ್ಟನ್ಸಿ ನಿಭಾಯಿಸುವಂತ ಎಲ್ಲಾ ಒಂದು ಮಾನದಂಡಗಳನ್ನು ಗಮನಿಸಿದಾಗ ಧನುಷ್ ಅವರು ಮುಂದಿನ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗೋದಕ್ಕೆ ಕರೆಕ್ಟ್ ಆದಂತ ಅಭ್ಯರ್ಥಿ ಅಂದ್ಬಿಟ್ಟು ಮನೆಯಲ್ಲಿ ರಿಮೈನಿಂಗ್ ಕಂಟೆಸ್ಟೆಂಟ್ ಗಳೆಲ್ಲರೂ ಸಹ ಇಲ್ಲಿ ಧನುಷ್ ಅವರು ಒಂದು ಹೆಸರನ್ನ ತಗೊಂಡ್ರು ಅಂತ ಹೇಳ್ಬೋದು. ಇಲ್ಲಿ ನಾವು ನೋಡ್ಕೊಂಡ್ರೆ ಕಾವ್ಯ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಸಹ ಡೈರೆಕ್ಟ್ ಆಗಿ ಧನುಷ್ ಅವ್ರು ಆಗ್ಬೇಕು, ಧನುಷ್ ಅವ್ರಿಗೆ ಅರ್ಹತೆ ಇದೆ ಅನ್ನೋದು ಹೇಳಿದ್ರ ಬದಲಾಗಿ ಸಿಕ್ಕಾಪಟ್ಟೆ ಸುತ್ತಿ ಬಳಸಿ ಏನೇನೋ ಇಲ್ಲಿ ಅಶ್ವಿನಿ ಅವ್ರಿಗೆ ಸಹ ನೋವಾಗಬಾರ್ದು ಅನ್ನೋ ತರ ಸಿಕ್ಕಾಪಟ್ಟೆ ಶುಗರ್ ಕೋಟಿಂಗ್ ಮಾಡಿ ಕೊನೆಗೆ ಧನುಷ್ ಅವ್ರ ಹೆಸರು ತಗೊಂಡು ಸಿಕ್ಕಾಪಟ್ಟೆ ಲಾಂಗ್ ಆಗಿರೋ ಪ್ರೋಸೆಸ್ ಸಹ ನಡೀತು ಅಂತಾನೆ ಹೇಳ್ಬೋದು. ಇಲ್ಲಿ ಧ್ರುವಂತ್ ಮತ್ತೆ ರಕ್ಷಿತಾ ಅವ್ರ ವಾದ ಸ್ವೀಟ್ ಅಂಡ್ ಕ್ಯೂಟ್ ಆಗಿತ್ತು. ಹೌದು, ನಮ್ಗೆ ಅಶ್ವಿನಿಗಳು ಆಗ್ಬೇಕು ಈ ರೀಸನ್ ಅನ್ನೋ ತರ ಇತ್ತು. ಬೇರೆ ಎಲ್ಲರದು ರೀಸನ್ ಸಹ ಇಲ್ಲಿ ಧನುಷ್ 100% ಡಿಸರ್ವ್ ಇದ್ದಾರೆ. ಯಾಕಂದ್ರೆ ಈ ಒಂದು ವಾರ ಕ್ಯಾಪ್ಟನ್ ಆಗುವಂತ ಎಲ್ಲ ಒಂದು ಟಾಸ್ಕ್ ಗಳನ್ನ ಆಡ್ಕೊಂಡ್ ಬಂದಂತ ಅಭ್ಯರ್ಥಿ. ಬಟ್ ಅಲ್ಲಿ ಕೊಡ್ತಾ ಇದ್ದಂತ ರೀಸನ್ ಯಾವ ತರ ಇತ್ತು ಅಂದ್ರೆ ಸ್ವಲ್ಪ ಶುಗರ್ ಕೋಟೆಡ್ ರೀಸನ್ಸ್ ನ ಕೊಡ್ತಾ ಇದ್ರು ಪ್ರತಿಯೊಬ್ಬರು ಸಹ ಅಂತಾನೆ ಹೇಳ್ಬೋದು. ಫೈನಲಿ ಬಿಗ್ ಬಾಸ್ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು. ಅಶ್ವಿನಿ ಮತ್ತೆ ಧನುಷ್ ಅವರು ಇಬ್ರು ಸಹ ಚರ್ಚೆ ಮಾಡಿಕೊಂಡು ಒಮ್ಮತದೊಂದಿಗೆ ನಿಮ್ಮಲ್ಲಿ ಯಾರು ಕ್ಯಾಪ್ಟನ್ ಆಗ್ಬೇಕು ಅಂತ ನೀವು ಅನ್ಕೊಳ್ತಾ ಇದ್ರ ಅಂತ ನೀವೇ ನಿರ್ಧಾರ ಮಾಡಿಬಿಟ್ಟು ಬಿಗ್ ಬಾಸ್ ಗೆ ತಿಳಿಸ್ಕೊಡಿ ಅಂತ ಒಂದು ಆದೇಶವನ್ನು ಹೊರಡಿಸಿದ್ರು ಬಿಗ್ ಬಾಸ್ ಅವರು. ಈ ಒಂದು ಆದೇಶ ಬಂದಾದ್ಮೇಲೆ ಅಶ್ವಿನಿ ಗೌಡ ಅವರು ಇಲ್ಲ, ನೀವು ಯಾವ ತರ ಕ್ಯಾಪ್ಟನ್ ಆಗ್ಬಿಡ್ತೀರಾ ಧನುಷ್ ಅವರು, ನೀವು ಕ್ಯಾಪ್ಟನ್ ಆಗಿರೋದಕ್ಕೆ ನಿಮ್ಗಾದ್ರೂ ಮನಸ್ಸಿಗೆ ಸ್ವಲ್ಪ ಖುಷಿ ಆಗುತ್ತಾ, ಈ ತರ ಆಟದಲ್ಲಿ ಫೇಕ್ ಆಗಿ ಆಡ್ಬಿಟ್ಟು ಅದನ್ನ ತಪ್ಪು ಮಾಡಿ ಆಡಿ ನೀವು ಕ್ಯಾಪ್ಟನ್ ಆಗೋದಕ್ಕೆ ಯಾವ ತರ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ತರ ಅಶ್ವಿನಿ ಗೌಡ ಅವರು ಹೇಗಾದ್ರೂ ಮಾಡಿ ಧನುಷ್ ಅವ್ರ ಕ್ಯಾಪ್ಟನ್ಸಿನ ತಾನು ಪಡ್ಕೊಳ್ತಾ ಇರೋ ತರ ನಾನೇ ಕ್ಯಾಪ್ಟನ್ ಆಗ್ಬೇಕು ಅನ್ನೋ ತರ ಇಲ್ಲಿ ಅಶ್ವಿನಿ ಗೌಡ ಸಿಕ್ಕಾಪಟ್ಟೆ ಮಾತುಕತೆ ಚರ್ಚೆ ನಡೆಸಿದ್ರು. ಧನುಷ್ ನಾನು ಎಲ್ಲಾ ಟಾಸ್ಕ್ ಗಳು ಸಹ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದೆ. ಫೈನಲ್ ಟಾಸ್ಕ್ ಗಳು ಸಹ ಇನ್ ಕೇಸ್ ನನ್ನ ಕಡೆಯಿಂದ ತಪ್ಪಾಗಿದೆ, 100% ತಪ್ಪಾಗಿರೋದು ನಾನು ಒಪ್ಕೊಳ್ತಾ ಇದ್ದೀನಿ. ಬಟ್ ಆ ಒಂದು ತಪ್ಪನ್ನ ಉಸ್ತುವಾರಿ ಆಗಿರಂತ ರಾಶಿಕಾ ಅಲ್ಲೇ ಸರಿ ಮಾಡಿದ್ರೆ ಒಂದು 10-20 ಸೆಕೆಂಡ್ ನಾನು ಫ್ಯೂಸ್ ಆಗಿ ನಿಂತಿದ್ರು ಸಹ ನಂತರ ಆಟವನ್ನು ನಾನು ಮುಗಿಸ್ತಾ ಇದ್ದೆ, ಕೊನೆ ಹಂತದಲ್ಲಿದೆ. ಸೊ ನಾನು ಕ್ಯಾಪ್ಟನ್ ಆಗೋದಕ್ಕೆ ಅರ್ಹತೆ ಇದೆ ಅಂತ ಇಲ್ಲಿ ಧನುಷ್ ಅವರು ವಾದ ಮಾಡ್ತಾ ಇದ್ರು. ಫೈನಲಿ ತುಂಬಾ ಲಾಂಗ್ ಆಗಿ ನಡೆದಂತ ಕಾನ್ವರ್ಸೇಷನ್ ಅಲ್ಲಿ ಅಶ್ವಿನಿ ಗೌಡರು ಧನುಷ್ ಅವರಿಗೆ ಒಂದು ಕ್ಯಾಪ್ಟನ್ಸಿನ ಬಿಟ್ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಬಿಟ್ಕೊಡ್ಲೂಬೇಕು ಯಾಕಂದ್ರೆ ಆ ಒಂದು ಟಾಸ್ಕ್ ನಲ್ಲಿ ನಿಯರ್ ಸಹ ಇರಲಿಲ್ಲ ಅಶ್ವಿನಿ ಗೌಡ, ಅಷ್ಟರ ಮಟ್ಟಿಗೆ ಡಾಮಿನೇಟಿವ್ ಮಾಡಿ ಇಲ್ಲಿ ಧನುಷ್ ಅವರು ಆ ಒಂದು ಟಾಸ್ಕ್ ನಲ್ಲಿ ಕಂಪ್ಲೀಟ್ ಮಾಡಿದ್ರು. ಸೊ ಈಗ ಬಿಗ್ ಬಾಸ್ ಮನೆಯ ಕೊನೆಯ ಕ್ಯಾಪ್ಟನ್ ಆಗಿ ಅಂಡ್ ನಾವು ಹೇಳ್ಬೇಕಾದ್ರೆ ಫಸ್ಟ್ ಫೈನಲಿಸ್ಟ್ ಅಂತ ಸಹ ಹೇಳ್ಕೊಬಹುದು ಬೇಕಾದ್ರೆ ಧನುಷ್ ಅವ್ರನ್ನ. ಸೊ ಫಸ್ಟ್ ಫೈನಲಿಸ್ಟ್ ಮತ್ತೆ ಕೊನೆಯ ಕ್ಯಾಪ್ಟನ್ ಆಗಿ ಧನುಷ್ ಅವರು ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಕ್ಯಾಪ್ಟನ್ಸಿನ ಬಿಟ್ಟು ಕೊಟ್ಟಿರುವಂತಹ ವಿಚಾರವನ್ನೇ ಉತ್ತಮ ಮತ್ತೆ ಕಳಪೆ ವಿಚಾರದಲ್ಲಿ ತೆಗೆದುಕೊಂಡು ಬಂದು ಇಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಇಬ್ಬರ ಮಧ್ಯೆ ಜಗಳ ಆಗಿದೆ ಅಂತ ಹೇಳ್ಬೋದು. ಸೊ ಈಗ ಸದ್ಯಕ್ಕೆ ಬಿಗ್ ಬಾಸ್ ನಲ್ಲಿ ಉತ್ತಮ ಮತ್ತೆ ಕಳಪೆ ಪ್ರೋಸೆಸ್ ನಡೀತಾ ಇದೆ. ಆ ಒಂದು ಪ್ರೋಸೆಸ್ ಮುಗಿದಾದ ಮೇಲೆ ಯಾರು ಉತ್ತಮ ಪಡ್ಕೊಂಡಿದ್ದಾರೆ, ಯಾರು ಕಳಪೆ ಪಡ್ಕೊಂಡಿದ್ದಾರೆ ಅಂತ ವಿತ್ ರೀಸನ್ ಮೂಲಕ ನನ್ನ ಕಡೆಯಿಂದ ವಿಡಿಯೋ ಸಹ ಇರುತ್ತೆ. ಸೊ 24/7 ಲೈವ್ ಅಪ್ಡೇಟ್ಗೋಸ್ಕರ ಮಿಸ್ ಮಾಡಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವಂತ ಧನುಷ್ ಅವರಿಗೆ ನಿಮ್ಮ ಕಡೆಯಿಂದ ಒಂದು ಶುಭಾಶಯ ಕೋರಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.